ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸತ್ಯವೇದದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ ಪುಸ್ತಕದಲ್ಲಿ 6ನೇ ಅಧ್ಯಾಯದ 33ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಸಿಗುವುದೆಂದು. ಅವೆಲ್ಲವೂ ಅಂದರೆ ಯಾವ ಆಶೀರ್ವಾದ ಅದು? ಆ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾದರೆ ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಬೇಕೆಂದು ಹೇಳಿದ್ದಾರೆ. ಎಲ್ಲಕ್ಕಿಂತ ಮೊದಲು ನಾವು ದೇವರ ರಾಜ್ಯ ಫಸ್ಟ್ FIRST ಫಸ್ಟ್. ಎಫ್ ಅಂದರೆ ಫೈನಾನ್ಸ್, ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ದೇವರನ್ನು ಮುಂಬಲವಾಗಿಟ್ಟಿರಬೇಕು. ಐ ಈಸ್ ಎ ಇಂಟ್ರೆಸ್ಟ್, ಆಸಕ್ತಿಯಲ್ಲಿ ನಾವು ದೇವರನ್ನು ಮುಂಬಲವಾಗಿಟ್ಟಿರಬೇಕು. ಅಂದರೆ ಈ ಭೂಮಿ ಮೇಲೆ ಇರುವಂಥ ಯಾವುದರ ಮೇಲೆ ನಮ್ಮ ಆಸಕ್ತಿ ಇದೆ ಆ ಎಲ್ಲಕ್ಕಿಂತ ಮೊದಲು ನಾವು ದೇವರ ರಾಜ್ಯದ ಮೇಲೆ ನಮಗೆ ಆಸಕ್ತಿ ಇರಬೇಕು. ದೇವರ ಹತ್ತಿರ ಹೋಗುವುದಕ್ಕೆ ನಮಗೆ ಆಸಕ್ತಿ ಇರಬೇಕು. ಆರ್ ಈಸ್ ಎ ರಿಲೇಷನ್ಶಿಪ್, ಸಂಬಂಧ. ಸಂಬಂಧ ನಮಗೂ ಮತ್ತು ದೇವರಿಗೂ ಸಂಬಂಧ ತುಂಬ ಹತ್ತಿರವಾಗಿರಬೇಕು. ನಾವು ದೇವರ ಜೊತೆಯಲ್ಲಿ ಸಂಬಂಧವಾಗಿರುವುದರಿಂದ ನಮಗೆ ತುಂಬ ಆಶೀರ್ವಾದಗಳು ಉಂಟಾಗುತ್ತೆ. ಎಸ್ ಈಸ್ ಎ ಶೆಡ್ಯೂಲ್, ವೇಳಾಪಟ್ಟಿ, ಸಮಯ, ದಿನಚರಿ. ನಾವು ಪ್ರತಿದಿನ ದೇವರ ಜೊತೆಯಲ್ಲಿ ಎಷ್ಟು ಎಷ್ಟು ಸಮಯಗಳನ್ನು ನಾವು ವ್ಯರ್ಥಪಡಿಸುತ್ತೇವೆ, ಎಷ್ಟು ಸಮಯ ನಾವು ದೇವರ ಜೊತೆಯಲ್ಲಿದ್ದೀವಿ, ಅದು ನಮಗೆ ಆಶೀರ್ವಾದ ಉಂಟಾಗುತ್ತೆ. ನೆಕ್ಸ್ಟ್ ಟಿ ಈಸ್ ಎ ಟ್ರೈಬಲ್. ಈ ಸಮುದಾಯದಲ್ಲಿ ಅಥವಾ ನಾವು ಸ್ನೇಹಿತರ ಜೊತೆಯಲ್ಲಿ ಯಾವ ರೀತಿ ಇದ್ದೀವಿ, ಈ ಭೂಮಿಯಲ್ಲಿ ನಾವು ನಮ್ಮ ಸ್ನೇಹಿತರ ಜೊತೆ ನಾವು ಹೆಚ್ಚಿನ ಸಮಯ ಅಥವಾ ನಾವು ಸಮುದಾಯದಲ್ಲಿ ಹೆಚ್ಚಿನ ಸಮಯ ಕಳೆಯುವುದಕ್ಕಿಂತ ದೇವರ ಜೊತೆಯಲ್ಲಿ ನಾವು ಒಂದು ಫ್ರೆಂಡ್ಲಿ ಆಗಿದ್ದಾಗ, ನಾವು ನಮ್ಮನ್ನು ಸಂಪೂರ್ಣವಾಗಿ ಆತನ ಕರೆಗಳಲ್ಲಿ ಅರ್ಪಣಿಸಿದಾಗ ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಯೇಸುಕ್ರಿಸ್ತರನ್ನು ಮೊದಲನೇ ಸ್ಥಾನದಲ್ಲಿಟ್ಟು ನೀವು ಜೀವಿಸುವಾಗ ಯೇಸುಕ್ರಿಸ್ತರು ಸತ್ಯವೇದದಲ್ಲಿ ಹೇಳಿರುವಂಥ ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಂಡು ದೇವರ ಮಗುವಾಗಿ, ಆಶೀರ್ವಾದ ನಿಧಿಯಾಗಿ ಈ ಭೂಮಿ ಮೇಲೆ ಜೀವಿಸಲು ಸಾಧ್ಯ. ಧನ್ಯವಾದಗಳು.